ಪ್ರಾಡಕ್ಟ್ ನೋನಿ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ನಮ್ಮ ನೋನಿ. ನೋನಿನಲ್ಲಿ ನಾವು ಹೇಳಬೇಕು ಅಂದ್ರೆ ನೋನಿ ಪರ್ಟಿಕ್ಯುಲರ್ಲಿ ಆ ಡಿಸೀಸು ಈ ಡಿಸೀಸ್ ಅಂತ ಬರಲ್ಲ. ಈ ನೋನಿ ಲೈಕ್ ಇದು ನಮ್ಮ ಬೇಸ್ ಅಲ್ಲಿ ಕೆಲಸ ಮಾಡುತ್ತೆ. ಬೇಸ್ ಅಂದ್ರೆ ಸೆಲ್ಸ್ಗಳು. ಹ್ಯೂಮನ್ ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ಗಳು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಗಿರುತ್ತೆ, ಆಕ್ಸಿಡೈಸೇಷನ್ ಆಗಿರುತ್ತೆ, ಅಥವಾ ನಿಮ್ ಸೆಲ್ ಅಲ್ಲಿ ಹೋಗಿ ಸೆಲ್ ಅನ್ನ ಇನ್ಆಕ್ಟಿವ್ ಮಾಡಿರುತ್ತೆ ಕೆಲವೊಂದು ವಿಷಕಾರಿ ಕೆಮಿಕಲ್ಸ್ಗಳು, ಏನೋ ಸಿಂಪ್ಟಮ್ಸ್ ಹೋಗಿ ಈಗ ನಿಮ್ ಬಾಡಿನಲ್ಲಿ ಮೆಟಾಬಾಲಿಕ್ ಸಿಸ್ಟಮ್, ಡೈಜೆಸ್ಟ್ ಸಿಸ್ಟಮ್ ಎರಡನ್ನೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಇದು ಕಾಮನ್ ಪ್ರಾಬ್ಲಮ್ಸ್ಗಳು ಎಲ್ಲರ ದೇಹದಲ್ಲಿ ಕಾಮನ್ಲಿ ಆಗ್ತಾ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡೋದು ಹೆಂಗೆ? ನಿಮ್ಗೆ ಸಿಂಪಲ್ ನೋಡಿ, ನೀವು ಯಾವ್ದಾದ್ರು ಒಂದು ಸಪ್ಲಿಮೆಂಟ್ ತಗೊಂಡ್ರೆ ಇಮಿಡಿಯೇಟ್ಲಿ ಬಾಡಿ ಅದನ್ನ ಅಬ್ಸರ್ವ್ ಮಾಡಲ್ಲ. ಅಥವಾ ನಿಮ್ ಬಾಡಿಗೆ ಯಾವ್ದಾದ್ರು ಆಹಾರ ತಗೊಳ್ತಾ ಇದ್ರೆ ಅಂದ್ರೆ ಸಡನ್ ಆಗಿ ಅದು ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆದ್ರೂ ಕೂಡ ಅದರಿಂದ ಮೇಜರ್ ಚೇಂಜಸ್ ಗಳು ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ನೋನಿ ಏನ್ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಅದನ್ನ ನಾನು ನಿಮಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಕೊಡ್ತೀನಿ. ಈಗ ನೀವು ಜಸ್ಟ್ ಅನ್ಕೊಳ್ಳಿ, ಸೆಲ್ ಇದೆ, ಸೆಲ್ಗೆ ಅಂದ್ರೆ ಜೀವಕೋಶ ಇದೆ. ಆ ಜೀವಕೋಶಕ್ಕೆ ಪೋರ್ಸ್ ಅಂತ ಬರುತ್ತೆ. ಪೋರ್ಸ್ ಅಂತ ಕರಿತೀವಿ, ಪೋರ್ಸ್, ಸೆಲ್ ಪೋರ್ಸ್ ಅಂತ ಕರಿತೀವಿ. ಈ ಸೆಲ್ ಪೋರ್ಸು ಹೆಲ್ದಿ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ ನಾವು ತಗೊಂಡಿರೋ ನ್ಯೂಟ್ರಿಷನ್ ಎಲ್ಲಾನು ತಗೊಂಡು ಆ ಪೋರ್ಸ್ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ನಾವೇನು ಆಹಾರ ತಗೊಳ್ತೀವಿ ನೋಡಿ, ಅದರಿಂದ ಬಂದಿರತಕ್ಕಂಥ ನ್ಯೂಟ್ರಿಷನ್ ಎಲ್ಲಾನು ತಗೊಂಡು ಹೆಲ್ದಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇರುತ್ತೆ. ಯಾವಾಗ ಈ ಸೆಲ್ಗೆ ಫ್ರೀ ರ್ಯಾಡಿಕಲ್ ಹಿಟ್ ಆಯ್ತೋ ಈ ಸೆಲ್ ಪೋರ್ಸ್ ಕ್ಲೋಸ್ ಮಾಡ್ಕೊಳುತ್ತೆ. ಅದ್ರ ಈಗ ಅನ್ಕೊಳ್ಳಿ, ಒಂದು ರೂಮ್ ಇದೆ, ಒಂದು ರೂಮಿಗೆ ವಿಂಡೋ ಇದೆ, ಡೋರ್ ಇದೆ, 4-5 ವಿಂಡೋ ಇದೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ, ಅದರಿಂದ ಎಲ್ಲಾನು ಕೂಡ ನಾವು ಪರ್ಫೆಕ್ಟ್ ಆಗಿದ್ದೀವಿ. ಆ ವಿಂಡೋಗಳೆಲ್ಲಾನು ಕೂಡ ಕ್ಲೋಸ್ ಮಾಡಿತ್ತು, ಡೋರು ಕೂಡ ಕ್ಲೋಸ್ ಆಯ್ತು ಅಂದಾಗ ಏನಾಗುತ್ತೆ, ನಮ್ಗೆ ಎಲ್ಲೋ ಒಂದ್ ಕಡೆ ಸಫೋಕೇಶನ್ ಆಗುತ್ತೆ. ಸೇಮ್ ಅದೇ ತರ ನಮ್ಮ ಸೆಲ್ ಒಳಗಡೆನೂ ಕೂಡ ಆ ಪೋರ್ಸ್ಗಳು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಏನಾಗಿದೆ, ಫ್ರೀ ರ್ಯಾಡಿಕಲ್ ಒಂದೇನೋ ಒಂದು ಹಿಟ್ ಮಾಡಿದೆ, ಅದು ಇನ್ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೆಲ್ ಪೋರ್ಸ್ ಕ್ಲೋಸ್ ಮಾಡ್ಕೊಂಡು ಅದು ಡೆಡ್ ಆಗಕ್ಕೆ ಹೋಗ್ತಾ ಇದೆ. ಆ ಟೈಮ್ ನಲ್ಲಿ ನೀವು ನೋನಿ ತಗೊಂಡ್ರೆ ಅನ್ಕೊಳ್ಳಿ, ನೋನಿ ನಿಮ್ ಬಾಡಿಗೆ ಹೋಯ್ತು ಅನ್ಕೊಳ್ಳಿ, ಯಾವ ಸೆಲ್ಗಳು ಇನ್ಆಕ್ಟಿವ್ ಆಗ್ತಾ ಇದೆ, ಯಾವ್ಯಾವ ಸೆಲ್ಗಳು ಪೋರ್ಸ್ ಗಳನ್ನ ಕ್ಲೋಸ್ ಮಾಡ್ಕೊಳ್ತಾ ಇದೆ, ಯಾವ್ಯಾವ ಸೆಲ್ಗಳಲ್ಲಿ ಈ ಡ್ಯಾಮೇಜಸ್ ಗಳು ಆಗ್ತಾ ಇದೆ, ಆ ಎಲ್ಲಾ ಡ್ಯಾಮೇಜಸ್ ಗಳನ್ನು ರಿಕವರಿ ಮಾಡಿ ಆ ಸೆಲ್ಗೆ ಏನ್ ಮಾಡುತ್ತೆ ಅಂದ್ರೆ ಪೋರ್ಸ್ ಗಳನ್ನ ಓಪನ್ ಮಾಡಕ್ ಹೆಲ್ಪ್ ಆಗುತ್ತೆ. ಒನ್ಸ್ ಪೋರ್ಸ್ ಓಪನ್ ಆಯ್ತು ಅನ್ಕೊಳ್ಳಿ, ನೀವು ತಗೊಂಡ್ರೆ ನ್ಯೂಟ್ರಿಷನ್ ಅಗೇನ್ ಅಬ್ಸರ್ವ್ ಮಾಡ್ಕೊಂಡು ಅದರ ಲೈಫ್ ಲೀಡ್ ಮಾಡೋದಕ್ಕೆ, ಮತ್ತೊಂದು ಸೆಲ್ ಡಿವಿಷನ್ ಆಗೋದಕ್ಕೆ, ಮತ್ತೊಂದು ಸೆಲ್ ಉತ್ಪತ್ತಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋನಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಕೇಳಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಓಕೆ, ಹೋಪ್ ಇದು ಕ್ಲಿಯರ್ ಆಗಿದೆ. ಈಗ ಇಡೀ ಸೆಲ್ ಅನ್ನೇ ರೆಜುನೇಷನ್ ಮಾಡಿ, ಸೆಲ್ ಪೋರ್ಸ್ ಅನ್ನ ರೆಜುನೇಷನ್ ಮಾಡಿ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಫಂಕ್ಷನಿಂಗ್ ಮಾಡ್ಕೊಡುತ್ತೆ ನೋನಿ. ಹಂಗಾಗಿ ಇದು ಒಂದು ಕಾಯಿಲೆ ಮೇಲೆ ಸೀಮಿತ ಆಗಲ್ಲ, ಎಲ್ಲಾ ತರದ ಕಾಯಿಲೆಗಳನ್ನು ಕೂಡ, ಮಲ್ಟಿಪಲ್ ಹೆಲ್ತ್ ಡಿಸಾರ್ಡರ್ಸ್ ಗಳನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಗ್ಯಾನೋಡರ್ಮಾ ಅಂಡ್ ನೋನಿ ಎರಡನ್ನು ಕೂಡ ನಾವು ಗೋಲ್ಡನ್ ಹರ್ಬ್ ಅಂತ ಕರಿತೀವಿ. ಗೋಲ್ಡನ್ ಹರ್ಬ್ ಅಂದ್ರೆ ಯಾಕೆ ಅಂದ್ರೆ ಇದು ನಿಮ್ಮ ಪರ್ಟಿಕ್ಯುಲರ್ ಡಿಸೀಸಸ್ ಮೇಲೆ ಅಲ್ಲ, ಇಡೀ ನಿಮ್ಮ ದೇಹವನ್ನೇ ಶುದ್ಧ ಮಾಡ್ಬಿಡುತ್ತೆ. ದೇಹವನ್ನೇ ರೆಜುನೇಟ್ ಮಾಡೋದ್ರಲ್ಲಿ, ಸೆಲ್ಸ್ ಗಳನ್ನೇ ರೆಜುನೇಟ್ ಮಾಡುತ್ತಂದ್ರೆ ಎಂಟೈರ್ ಬಾಡಿ, ಎಂಟೈರ್ ಆರ್ಗನ್ಸ್ ಗಳು ಎಲ್ಲಾನು ಕೂಡ ಪರ್ಫೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋನಿನ ಬಿಫೋರ್ ಫುಡ್ ಕೊಡ್ತೀವಿ. ಯಾಕೆ ಬಿಫೋರ್ ಫುಡ್ ಕೊಡ್ತೀವಿ? ನಿಮ್ ಬಾಡಿನಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ ಗಳು, ನಿಮ್ ಬಾಡಿನಲ್ಲಿ ಆಗಿರ್ತಕ್ಕಂಥ ಸೆಲ್ಸ್ ಗಳ ಮೇಲೆ ಆಗಿರ್ತಕ್ಕಂಥ ಫ್ರೀ ರ್ಯಾಡಿಕಲ್ ಅಟ್ಯಾಕ್ಸ್ ಗಳು, ಆ ಸೆಲ್ ಮತ್ತೆ ನೀವು ಮಾಡಿರ್ತಕ್ಕಂಥ ಪೋಷಕಾಂಶಗಳು, ತಿಂದಿರ್ತಕ್ಕಂಥ ಪೋಷಕಾಂಶಗಳು ಅಬ್ಸರ್ವ್ ಮಾಡ್ಕೊಳ್ಬೇಕಂದ್ರೆ ಬೇಸಿಕ್ ಆಗಿ ಹೋಗಿ ಆ ಸೆಲ್ ಪೋರ್ಸ್ ನ ಓಪನ್ ಮಾಡಬೇಕು. ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೆಟಾಬಾಲಿಕ್ ಸಿಸ್ಟಮ್ ನ ರೆಡಿ ಮಾಡಬೇಕು, ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ನ ರೆಡಿ ಮಾಡಬೇಕು. ಒನ್ ಬೈ ಒನ್ ಸ್ಟೆಪ್ ಮೂಲಕ ಡೈಜೆಸ್ಟ್ ಸಿಸ್ಟಮ್ ನ ಸರಿ ಮಾಡುತ್ತೆ, ಮೆಟಾಬಾಲಿಕ್ ಸಿಸ್ಟಮ್ ನ ಸರಿ ಮಾಡುತ್ತೆ. ನೆಕ್ಸ್ಟ್ ಹೋಗಿ ಸೆಲ್ ಪೋರ್ಸ್ ಗಳನ್ನು ಕೂಡ ಓಪನ್ ಮಾಡಿ ಅಗೇನ್ ಅದನ್ನ ಅಬ್ಸರ್ವ್ ಆಗೋದಕ್ಕೆ, ನ್ಯೂಟ್ರಿಷನ್ ಅಬ್ಸರ್ವ್ ಆಗೋದಕ್ಕೆ ಬೇಸಿಕ್ ಫಂಕ್ಷನಿಂಗು ನೋನಿ ಮಾಡುತ್ತೆ. ಅದಕ್ಕೆ ಇದರಿಂದ ನಾವು ಯಾವುದೇ ಪ್ರಾಡಕ್ಟ್ಸ್ ಕೊಡಬೇಕಾದ್ರೆ ಮೊದಲು ನೋನಿ ಸಜೆಸ್ಟ್ ಮಾಡ್ತೀವಿ. ಯಾವುದೇ ಪ್ರಾಡಕ್ಟ್ಸ್ ಕೊಡಿ ಫಸ್ಟ್ ನೋನಿ ಸಜೆಸ್ಟ್ ಮಾಡ್ತೀವಿ. ಸೊ ಹಂಗಾಗಿ ಇದರಿಂದ ಮಿರಾಕಲ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ನೋಡಬಹುದು. ಕಾರಣ ಏನು ಅಂದ್ರೆ ಇದರಲ್ಲಿ ಕ್ಸೆರನೈನ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತೆ ರಿಚ್ ವೈಟಮಿನ್ ಸಿ ಇದೆ, ಪೊಟ್ಯಾಸಿಯಮು ಕೂಡ ಇದೆ. ಸೊ ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ, ಜೊತೆಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಚಿತ್ರದಲ್ಲಿ ನೀವು ಎಲ್ಲರೂ ಕೂಡ ನೋಡಬಹುದು. ಫಸ್ಟ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಏನಂದ್ರೆ ಡೈಜೆಸ್ಟ್ ಸಿಸ್ಟಮ್ ನ ಸರಿ ಮಾಡುತ್ತೆ. ಯಾವಾಗ ಡೈಜೆಸ್ಟ್ ಸಿಸ್ಟಮ್ ಸರಿ ಆಯ್ತು ಅನ್ಕೊಳ್ಳಿ, ಅಲ್ಲಿ ನಿಮ್ ಮೇಜರ್ ಪ್ರಾಬ್ಲಮ್ಸ್ಗಳು 63 ಡಿಫ್ರೆಂಟ್ ಟೈಪ್ ಆಫ್ ರೋಗಗಳು ಸರಿ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಕೆಲಸ ಮಾಡೋದು ಇದು ನಿಮ್ಮ GIT ಟ್ರ್ಯಾಕ್ ಮೇಲೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂದ್ರೆ ಡೈಜೆಸ್ಟ್ ಸಿಸ್ಟಮ್ ಮೇಲೆ. ನೆಕ್ಸ್ಟ್ ಅಬ್ಸರ್ಪ್ಷನ್ ಗೆ ಹೆಲ್ಪ್ ಆಗುತ್ತೆ, ನ್ಯೂಟ್ರಿಷನ್ ಎಲ್ಲಾನು ಕೂಡ ಸೆಲ್ಯುಲರ್ ಗೆ ಅಬ್ಸರ್ವ್ ಆಗೋದಕ್ಕೆ ಇದು ಬೇಸಿಕ್ ಫಂಕ್ಷನಿಂಗ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಗಳಲ್ಲಿ, ಟಿಶ್ಯೂಸ್ ಗಳಲ್ಲಿ, ಸೆಲ್ಸ್ ಗಳಲ್ಲಿ ಏನಾದ್ರು ಡ್ಯಾಮೇಜಸ್ ಇತ್ತು ಅಂದ್ರೆ ಅದನ್ನ ರಿಪೇರ್ ಮಾಡುತ್ತೆ.
ಅದನ್ನು ಕೂಡ ರಿಪೇರ್ ಮಾಡುತ್ತೆ. ನೆಕ್ಸ್ಟ್ ಆಟೋಮೆಟಿಕ್ಲಿ ಯಾವಾಗ ಇವೆರಡು ಸರಿ ಆಗುತ್ತೆ ನೋಡಿ, ಡೈಜೆಸ್ಟ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ಡೆವಲಪ್ ಆಗುತ್ತೆ, ಬೈ ಡಿಫಾಲ್ಟ್ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ಆಪ್ಷನ್ ಇರಲ್ಲ, ಅದಕ್ಕೆ ಆಟೋಮೆಟಿಕ್ಲಿ ನಿಮ್ಮ ಇಮ್ಯುನಿಟಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಯಾವುದೇ ಇನ್ಫೆಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ನೆಕ್ಸ್ಟ್ ಒನ್ಸ್ ಎಂಟ್ರಿ ಆದ್ಮೇಲೆ ಮೆಟಾಬಾಲಿಮ್ ಸಿಸ್ಟಮ್ ಕೂಡ ಡೆವಲಪ್ ಮಾಡುತ್ತೆ. ಅಂದ್ರೆ ನಿಮ್ಮ ಚಯಾಪಚಯ ಕ್ರಿಯೆ ಅಂತ ಏನ್ ಕರಿತೀವಿ, ಆ ಮೆಟಾಬಾಲಿಮ್ ಸಿಸ್ಟಮ್ ಕೂಡ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ, ನೀವು ನೋಡಿ ನನ್ನ ಮೆಟಾಬಾಲಿಮ್ ಸಿಸ್ಟಮ್ ಸರಿ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಏನಂದ್ರೆ, ನೀವು ಕ್ಯಾಲ್ಸಿಯಂ ತಗೊಳ್ತಾ ಇರ್ತೀರಾ, 6 ತಿಂಗಳು ತಗೊಳ್ತಾ ಇರ್ತೀರಾ, ಬಾಡಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮೆಟಾಬಾಲಿಮ್ ಸಿಸ್ಟಮ್ ಅದು ಹೋಗಿ ನಿಮ್ ಸೆಲ್ಗಳಿಗೆ ರೀಚ್ ಮಾಡ್ಕೊಡ್ಬೇಕಲ್ಲ, ಕೊಡ್ತಾನೆ ಇರಲ್ಲ ಅದು ಸಿಸ್ಟಮ್. ಐರನ್ ಡೆಫಿಷಿಯನ್ಸಿ ಇರುತ್ತೆ, ಐರನ್ ಹೋಗಿ ರೀಚೇನೆ ಆಗ್ತಾ ಇರಲ್ಲ, ಕಾರಣ ಈ ಮೆಟಾಬಾಲಿಕ್ ಸಿಸ್ಟಮ್ ಪ್ರಾಪರ್ ಆಗಿ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ಸೊ ನೋನಿ ಏನ್ ಮಾಡುತ್ತಂದ್ರೆ ಈ ಮೆಟಾಬಾಲಿಕ್ ಸಿಸ್ಟಮ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇದರಿಂದ ಎನರ್ಜಿ ಡೆವಲಪ್ ಆಗುತ್ತೆ, ವೈಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇನ್ನು ನೋನಿಂದ ಸ್ಕಿನ್ ಹೇರ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸ್ಕಿನ್ ಹೇರ್ ಗ್ರೋ ಆಗೋದಕ್ಕೆ, ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ್ ಬೆನಿಫಿಟ್ಸ್ ಗಳು ನೋಡೋದಾದ್ರೆ ನಾವಿಲ್ಲಿ ನೋಡಬಹುದು ಒನ್ ಬೈ ಇಲ್ಲಿ ಹೈಲೈಟ್ ಮಾಡಿದರೆ, ಆರ್ಥರೈಟಿಸ್ ಜಾಯಿಂಟ್ ಸಮಸ್ಯೆ ಇರೋರಿಗೆ, ಜಾಯಿಂಟ್ಸ್ ಮೊಬಿಲಿಟಿ ಇಲ್ಲ, ಸ್ಟಿಫ್ನೆಸ್ ಆಗಿದೆ, ಜಾಯಿಂಟ್ಸ್ ಅಲ್ಲಿ ಬಹಳ ಫ್ಲೆಕ್ಸಿಬಲ್ ಇಲ್ಲ ಅನ್ನೋರಿಗೆ ಇದನ್ನ ಸಜೆಸ್ಟ್ ಮಾಡಬಹುದು. ಜಾಯಿಂಟ್ಸ್ ಪ್ರಾಡಕ್ಟ್ಸ್ ಜೊತೆಗೆ ನೋನಿನ ಸಜೆಸ್ಟ್ ಮಾಡಬಹುದು. ಆಸ್ತಮಾ ಇರೋರಿಗೆ, ರೆಸ್ಪಿರೇಟರಿ ಟ್ರ್ಯಾಕ್ ಪ್ರಾಬ್ಲಮ್ ಇರೋರಿಗೆ, ನೀವೇನ್ ಮಾಡ್ತಾ ಇದ್ರೆ ರೆಸ್ಪೋಕರ್ ಇಲ್ಲ ನಮ್ಮಲ್ಲಿ ಯಾರ ಹತ್ರ ರೆಸ್ಪೋಕರ್ ಇಲ್ಲ ಸರ್ ಅಂತ ನೀವು ಪ್ರಾಬ್ಲಮ್ ಪಡ್ತಾ ಇದೀರಾ, ಡೋಂಟ್ ವರಿ, ನೋನಿ ಕೊಡಿ. ಯಾಕಂದ್ರೆ ಇದು ರೆಸ್ಪಿರೇಟರಿ ಟ್ರ್ಯಾಕ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ಸರಿ ಮಾಡುತ್ತೆ, ಆಸ್ತಮಾ ಪ್ರಾಬ್ಲಮ್ಸ್ ಗಳನ್ನು ಕೂಡ ಸರಿ ಮಾಡುತ್ತೆ. ಸ್ಕಿನ್ ಅಲ್ಲಿ ಬ್ಲೆಮಿಶ್ನೆಸ್ ಇಲ್ಲ, ಯಾಕೇನು ಪೊರೆಸ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಇದೆ ಅಂತವ್ರಿಗೂ ಇದನ್ನ ಸಜೆಸ್ಟ್ ಮಾಡಬಹುದು, ಸ್ಕಿನ್ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡುತ್ತೆ. ಮತ್ತೆ ಬ್ರೋಕನ್ ಬೋನ್ಸ್ಗೆ ಬಹಳ ಜನ ಕ್ವಶನ್ ಕೇಳ್ತಾ ಇರ್ತಾರೆ, ಏನು ಅಂದ್ರೆ ಸರ್ ಎಕ್ಸಿಡೆಂಟ್ ಆಗಿ ಬೋನ್ ಬ್ರೇಕ್ ಆಗಿದೆ, ಏನ್ ಕೊಡ್ಬೇಕು ಅವ್ರಿಗೆ ಅಂತ. ಎಕ್ಸಿಡೆಂಟ್ ಆಗಿ ಬೋನ್ ಬ್ರೇಕ್ ಆಗಿದೆ, ಆಲ್ರೆಡಿ ಬೋನ್ ಬ್ರೇಕ್ ಆಗಿದೆ, ಏನ್ ಕೊಡ್ಬೇಕು, ನೋನಿ ಕೊಡ್ಬೋದು. ಇನ್ನು ಕ್ಯಾನ್ಸರ್ ಬರಬಾರ್ದು ಅಥವಾ ಕ್ಯಾನ್ಸರ್ ಆಲ್ರೆಡಿ ಬಂದಿದೆ, ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತವ್ರಿಗೂ ಕೂಡ ಕೊಡ್ಬೋದು, ಯಾಕಂದ್ರೆ ಇದು ಕ್ಯಾನ್ಸರ್ ಇಂದ ಬಳಲ್ತಾ ಇರೋ ಅಥವಾ ಬರಬಾರ್ದು ಅನ್ನೋರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಹೈ ಬಿ ಪಿ ಇರೋರಿಗೆ, ಮೈಗ್ರೇನ್ ಇರೋರಿಗೆ, ಹೆಡ್ ಆಕ್ ಇರೋರ್ಗೂ ಕೂಡ ಇದನ್ನ ಕೊಡಬಹುದು, ಅದರಿಂದ ನಿಮ್ಮ ಮೈಗ್ರೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಹೇರ್ ಲಾಸ್ ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕಾನ್ಸ್ಟಿಪೇಷನ್ ಮಲಬದ್ಧತೆ, ಇದರಿಂದ ಪ್ಯಾರಾಸೈಟಿಸ್, ಡೈರಿಯಾ ಅಂತ ಸಮಸ್ಯೆಗಳು, ನಿಮ್ಗೆ ಲೂಸ್ ಮೋಷನ್ ಆಗ್ತಾ ಇದೆ, ಪ್ಯಾರಾಸೈಟಿಸ್ ಆಗ್ತಾ ಇದೆ, ಇಂಡೈಜೆಷನ್ ಆಗ್ತಾ ಇದೆ, ಮೋಷನ್ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ, ಅದಕ್ಕೂ ಕೂಡ ಕೊಡಬಹುದು. ಇನ್ಫೆಕ್ಷನ್, ವೈರಸ್ ಬಂದಿದೆ, ಫಾರ್ ಎಕ್ಸಾಂಪಲ್ ಕೋವಿಡ್ ವೈರಸ್ ಬಂದಿದೆ ಅಂದಾಗಲೂ ಕೂಡ ಇದನ್ನ ಕೊಡಬಹುದು, ಯಾಕಂದ್ರೆ ಇದು ಕೋವಿಡ್ ವೈರಸ್ ಇಂದ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಟ್ಯೂಮರ್ ಆಗ್ತಾ ಇದೆ ಅಂದ್ರೂ ಕೂಡ ಕೊಡಬಹುದು, ಬಾಡಿನಲ್ಲಿ ಪೇನ್ ಇದೆ ಅಂದ್ರೂ ಕೂಡ ಕೊಡಬಹುದು, ಕ್ರಾಂಪ್ಸ್ ಇದೆ ಅಂದ್ರೂ ಕೂಡ ಕೊಡಬಹುದು, ಅಥವಾ ನಿಮ್ಮ ಟೂತ್ ಎಕ್ ಇದೆ, ಗಮ್ ಅಲ್ಲಿ ಪ್ರಾಬ್ಲಮ್ ಇದೆ, ಟೂತ್ ಪೇನ್ ಇದೆ ಅಂದ್ರೂ ಕೂಡ ನೀವು ಇದನ್ನ ಬಳಸಬಹುದು. ಇದನ್ನ ಬಳಸೋದು ತುಂಬಾ ಸಿಂಪಲ್, ಊಟ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಇದನ್ನ ಯೂಸ್ ಮಾಡೋದು. ಇದನ್ನ ಯಾರಿಗೆ ಕೊಡಬಾರ್ದು ಅಂದ್ರೆ ಆಲ್ರೆಡಿ ಅಥವಾ ಈ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇರೋರಿಗೆ, ಪೊಟ್ಯಾಸಿಯಂ ಲೆವೆಲ್ ಜಾಸ್ತಿ ಇರೋರಿಗೆ ಇದನ್ನ ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಎಲ್ಲರೂ ಕೂಡ ಇದನ್ನ ಬಳಸಬಹುದು. 20 ಇಯರ್ ಮೇಲೆ 18 ಇಯರ್ ಮೇಲೆ ಎಲ್ಲರೂ ಕೂಡ ಇದನ್ನ. ಸರ್ ಸಾರಿ ಟು ಡಿಸ್ಟರ್ಬ್ ಸರ್, ಯಾರ್ಯಾರಿಗೆ ಕೊಡಬಾರ್ದು ಸ್ವಲ್ಪ ಕೇಳಿಸ್ಲಿಲ್ಲ ಸರ್, ಅದು ಬಫರ್ ಆಯ್ತು, ಇನ್ನೊಂದ್ ಟೈಮ್ ಹೇಳಿದ್ರೆ ಸರ್ ಯಾರ್ಯಾರಿಗೆ ಕೊಡಬಾರ್ದು ಅದೊಂದೇ. ಎಸ್ ಸರ್, ನಾನು ಹೇಳ್ತೀನಿ ಕೇಳಿ ಸರ್. ಸರ್ ಇದು ಡೋಸೇಜ್ ಫಾಲೋ ಮಾಡೋದು ಹೆಂಗಂದ್ರೆ ಹಾಫ್ ಅನ್ ಅವರ್ ಬಿಫೋರ್ ಮುಂಚೆ ಇದನ್ನ ನೀವು ಬಳಸೋದು, ಹಾಫ್ ಅನ್ ಅವರ್ ಬಿಫೋರ್ ಮುಂಚೆ ಇದನ್ನ ಬಳಸೋದು. ಇದನ್ನ ಯಾರ್ಯಾರಿಗೆ ಕೊಡಬಾರ್ದು ಅಂದ್ರೆ ಪ್ರೆಗ್ನೆಂಟ್ ಲೇಡಿಗೆ ಕೊಡಂಗಿಲ್ಲ, ಪ್ರೆಗ್ನೆಂಟ್ ಲೇಡಿಗೆ ಕೊಡಂಗಿಲ್ಲ. ಓಕೆ ಸರ್, ಕೊಡಂಗಿಲ್ಲ. ಎಸ್ ಸರ್. ನೆಕ್ಸ್ಟ್ ಕಿಡ್ನಿ ಡ್ಯಾಮೇಜ್ ಆಗಿರೋರಿಗೆ, ಪೊಟ್ಯಾಸಿಯಂ ಲೆವೆಲ್ ತುಂಬಾ ಹೈ ಇರೋರಿಗೆ ಕೊಡಂಗಿಲ್ಲ. ಪೊಟ್ಯಾಸಿಯಂ ಲೆವೆಲ್ ಹೈ ಇರೋರಿಗೆ, ಕಿಡ್ನಿ ಡ್ಯಾಮೇಜ್ ಆಗಿರೋರಿಗೆ, ಕಿಡ್ನಿಯಲ್ಲಿ ಸಮಸ್ಯೆ ಇರೋರಿಗೆ ಇದನ್ನ ಕೊಡಂಗಿಲ್ಲ. ಮತ್ತೆ ಯಾರಿಗಾದ್ರೂ ಪಿರಿಯಾಡಿಕಲ್ ಇಶ್ಯೂಸ್ ಇರೋರಿಗೆ, ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ಪಿರಿಯಾಡಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳಿದಾವೆ ಅನ್ನೋ ಟೈಮ್ ನಲ್ಲಿ, ಸರ್ಟನ್ ಪ್ರಾಬ್ಲಮ್ಸ್ ಗಳು ಸಿವಿಯರಿಟಿ ಹೋಗಿದೆ ಅಂದಾಗಲೂ ಕೂಡ ಕೊಡಂಗಿಲ್ಲ ಸರ್. ಮತ್ತೆ ಇನ್ನೊಂದು, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿದೆ ಅಂದಾಗಲೂ ಕೂಡ ಅವರಿಗೆ ಕೊಡಬೇಡಿ. ಸೊ ನಲ್ಲಿ ಅವಾಯ್ಡ್ ಮಾಡೋದು ಸರ್. ಅದು ಬಿಟ್ರೆ ರಿಮೈನಿಂಗ್ 18 ರಿಂದ 20 ವಯಸ್ಸಿನ ಮೇಲೆ ಇರೋರಿಗೆಲ್ಲರಿಗೂ ಕೂಡ ಇದನ್ನ ಕೊಡಬಹುದು.